ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸಾಂಬಾರ್ ರೆಸಿಪಿ ಹೇಗೆ ಅಂತ ಹೇಳ್ತೀನಿ ಬನ್ನಿ. ತುಂಬ ಸಿಂಪಲಾಗಿ ಸಾಂಬಾರು ಮಾಡ್ಕೋಬೋದು. ಇದು ಬೇಳೆ ತರಕಾರಿ ಕೂಟ್ ಸಾಂಬಾರು ಅಂತಲೂ ಅಂದ್ಕೋಬೋದು, ಇಲ್ಲ ಅಂದರೆ ಬೇಳೆ ತರಕಾರಿ ಸಾಂಬಾರು ಬೇಕಾದ್ರೂ ಅಂದ್ಕೋಬೋದು. ಈ ಸಾಂಬಾರು ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ. ನನ್ನ ಮನೆ ಅಂದರೆ ಅಡುಗೆ ಮನೆ ಗಲೀಜಾಗಿತ್ತು. ಫಸ್ಟ್ ಅಲ್ಲಿ ಸಾಂಬಾರು ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡ್ಕೋಣ ಅಂತ ಹಾಗೆ ಬಿಟ್ಕೊಂಡೆ. ಇದಕ್ಕೇನೂ ಇಲ್ಲ, ತುಂಬ ಸಿಂಪಲಾಗಿ ನೋಡಿ. ನುಗ್ಗೆಕಾಯಿ, ಬೀನ್ಸ್, ಕ್ಯಾರೆಟ್, ಮುಳ್ಗಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಕುದಿಯೋಕ್ಕಿಟ್ಬಿಡೋದು. ಕುದಿಯೋಕ್ಕಿಡೋದು ಒಂದು ಸೈಡು. ಇನ್ನೊಂದು ಸೈಡು ಬೇಳೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಹೇಗೆ ಮಾಡ್ಕೊಳ್ತೀರೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪನೇ ಸಾಕು ಸಾಂಬಾರು, ಹಾಗಾಗಿ ಸ್ವಲ್ಪ ತೋರಿಸ್ತಿದ್ದೀನಿ. ಈ ಪೌಡ್ರನ್ನ ನೀವು ಬೇಕು ಅಂದರೆ ತುಂಬಾ ಮಾಡಿಟ್ಕೋಬೋದು, 6 ತಿಂಗಳಿಗೆ ಆಗೋಷ್ಟು. ನನಗೆ ತೋರಿಸ್ತೀನಿ ಬನ್ನಿ. ಸ್ವಲ್ಪನೇ ಕಡಲೆಕಾಳು, ತಗ್ನಿಕಾಳು, ಹೆಸರು ಕಾಳು, ಬೇಳೆ, ಹುಳ್ಳಿಕಾಳು, ಉದ್ದಿನಬೇಳೆ, ಧನಿಯಾ, ಮೆಣಸು, ಜೀರಿಗೆ ಸ್ವಲ್ಪ ಜಾಸ್ತಿ, ಇದನ್ನು ಹಾಕಿ ಇನ್ನೂ ಹುರ್ಕೋಬೇಕು. ಇದನ್ನು ಇಷ್ಟೇ ಅಲ್ಲ, ಇನ್ನೂ ತುಂಬ ಹಾಕಬೇಕು ಇದಕ್ಕೆ. ಸಾಸಿವೆ, ಮೆಂತೆ, ಅಕ್ಕಿ ಕಾಳು ಸ್ವಲ್ಪ, ಅಕ್ಕಿ ತಪ್ಪಿದರೆ ಗೋಧಿ ಎರಡರಲ್ಲಿ ಒಂದು ಹಾಕ್ಕೋಬೋದು. ಅಂದರೆ ಸ್ವಲ್ಪ, ತುಂಬ ಅಲ್ಲ, ಎಲ್ಲರಿಗಿಂತ ಸ್ವಲ್ಪ ಹಾಕ್ಕೋಬೇಕು. ಇದು ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆಬೇಳೆ, ಆಮೇಲೆ ಅವರೆಕಾಳು ಬರ್ತಲ್ಲ, ಅದು ಒಂದು 4-5 ಕಾಳು ಅಷ್ಟೇ. ನನಗೆ ಸ್ವಲ್ಪ ಬೇಕು ಅಷ್ಟೇ, ಹಾಗಾಗಿ ನಾನು ಸ್ವಲ್ಪ ತೋರಿಸ್ತೀನಿ. ಇದನ್ನೇ ನಿಮಗೆ ಬೇಕು ಅಂದರೆ ಜಾಸ್ತಿ ಮಾಡಿಟ್ಕೊಳ್ಳಿ ಪೌಡ್ರು. ಅದೇ ತೆಂಗಿನಕಾಯಿ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಇಷ್ಟೇ ಈ ಪೌಡ್ರು ಮಾಡಿಟ್ಕೋಬೋದು, ತೊಂದರೆ ಇಲ್ಲ. ತರಕಾರಿ ಬೆಂದಿದೆಯಾ ನೋಡೋಣ ಬನ್ನಿ. ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಬೇಳೆ ಕೂಡ ಅಂದರೆ ವಿಷಲ್ ಬರ್ತಾ ಇದೆ. ಇದು ಮಿಸ್ಸಾಗಿ ಆ ಕಡೆ ಹೋಗೋದು, ಮತ್ತು ಇಲ್ಲಿ ಟೊಮಾಟೊ ಹಾಕೋದು ಬಂದಿದೆ. ಆ ಬೇಳೆ ಜೊತೆ 1-2 ಟೊಮಾಟೊ ಹಾಕಿದೆ, ತುಂಬ ಅಲ್ಲ, 1-2 ನನಗೆ ಬೇಕಾಗಿರೋ ಸಾಂಬಾರು ಸ್ವಲ್ಪ ಅಲ್ವಾ, ಹಾಗಾಗಿ. ಇದಕ್ಕೆ ಮತ್ತೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಒಂಚೂರು ಚಕ್ಕೆ, ಇದನ್ನು ಇಷ್ಟೇ ಸಾಕು. ನೀವೇನಾದರೂ ಜಾಸ್ತಿ ಪೌಡ್ರ್ ಮಾಡಬೇಕು ಅಂದರೆ ಹೇಳ್ತೀನಿ ನೋಡಿ. ಈಗ ನಾನು ಏನೇನು ತೋರಿಸಿದ್ನೋ ಅದೆಲ್ಲ 100 ಗ್ರಾಮ್ ಹಾಕಿ, ಜೀರಿಗೆ 150 ಗ್ರಾಮ್ ಹಾಕಿ, ಮೆಣಸು 100 ಗ್ರಾಮ್ ಸಾಕು, ಧನಿಯಾ 150 ಗ್ರಾಮ್ ಹಾಕಿ. ಇಷ್ಟೇ ಪ್ರಮಾಣನ ಹೆಚ್ಚು ಮಾಡ್ಕೊಂಡು ಪೌಡ್ರು ಮಾಡಿಟ್ಕೋಬೇಕು. ಅಂದರೆ ಅದೇ ತೆಂಗಿನಕಾಯಿ ಒಂದು ಹಾಕ್ಕೊಳಕ್ಕೆ ಹೋಗಬೇಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ನಿಮಗೆ ಖಾರಕ್ಕಲ್ಲ, ಅದು ಬರೀ ಕಲ್ಲರ್ಗಷ್ಟೇ. ಹಾಗಾಗಿ ಒಂದು ಸ್ವಲ್ಪ ಕಲರ್ ಬರೋ ಥರನೇ ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಪೌಡ್ರು ಮಾಡಿಟ್ಕೊಳ್ಳೋದಕ್ಕೆ ಅರಿಶಿನ ಕೊನೆ ಸಿಗುತ್ತೆ, ಅದು ಕೂಡ ಬೇಕಾದರೂ ಹಾಕ್ಕೋಬೋದು. ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೌಡ್ರು ಮಾಡಿ ಇಟ್ಕೊಂಡು ನಡೆಯುತ್ತೆ. ಇಲ್ಲ ಅಂದರೆ ಹಾಗೆ ಇಟ್ಟರು ನಡೆಯುತ್ತೆ. 6 ತಿಂಗಳಾದರೂ ಇಲ್ಲ 3 ತಿಂಗಳಿಗಾದರೂ ಈ ಪೌಡ್ರು ಮಾಡಿಟ್ಕೋಬೋದು. ಆದರೆ ನನಗೆ ಫ್ರೆಶ್ ಆಗಿರೋದು ತುಂಬ ಇಷ್ಟ. ಅಂದರೆ ಆವಾಗಲೇ ಸಾಂಬಾರಿಗೆ ಹಾಕೋದು ಚೆನ್ನಾಗಿರುತ್ತೆ, ನನಗೆ ಇಷ್ಟ. ನಾನು ಫಸ್ಟ್ MTR ಪೌಡ್ರೂ ಯೂಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೆ. ಅದು ಸಡನ್ನಾಗಿ ಆಗುತ್ತೆ ಸಾಂಬಾರು, ಸಡನ್ನಾಗಿ ಬೇಗ ಮಾಡ್ಕೋಬೋದು, ಇಷ್ಟೆಲ್ಲ ರಿಸ್ಕ್ ಇರೋಲ್ಲ. ಇದು ಪೌಡ್ರು, ಇದು ಸಾಂಬಾರೇ ಬೇರೆ ಥರ. ಇದು ಕೂಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡಿಕೊಂಡೆ ಮಸಾಲೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡೆ. ಅಲ್ಲಿವರೆಗೂ ಬೇಳೆ ನೋಡಿದೆ ಕುದ್ದಿದೆಯಾ ಅಂತ, ಚೆನ್ನಾಗಿ ಬೆಂದಿತ್ತು ಬೇಳೆ ಕೂಡ. ಮ್ಯಾಶ್ ಮಾಡಿಕೊಂಡೆ ಆ ಬೇಳೆ ಮ್ಯಾಶ್ ಮಾಡ್ಕೊಂಡು ಏನು ಮಾಡಿದೆ, ಅದಕ್ಕೇ ಬೆಂದಿತ್ತಲ್ವ ತರಕಾರಿ, ಆ ತರಕಾರಿ ಮತ್ತು ಬೇರೆ ತಪ್ಪಲಿಗೆ ಹಾಕೋದು ಬೇಡ ಅಂತ ಕುಕ್ಕರಿಗೆ ಹಾಕ್ಕೊಂಡೆ. ಕುಕ್ಕರಿಗೆ ಹಾಕಿ ತರಕಾರಿ ಮಿಕ್ಸ್ ಮಾಡಿ, ಮಸಾಲೆ ಮಿಕ್ಸ್ ಮಾಡಿ, ಎಷ್ಟು ಬೇಕಷ್ಟು ನೀರಿನ ಪ್ರಮಾಣ ಹಾಕ್ಕೊಂಡೆ. ಸಾಂಬಾರು ತೆಳ್ಳ ಗಟ್ಟಿ ನಿಮಗೆ ಸೇರಿದ್ದು, ಬೇಳೆ ಸಾಂಬಾರು ಹೇಗೆ ಬೇಕೋ ಅಷ್ಟು ಪ್ರಮಾಣಕ್ಕೆ ನೀರು ಹಾಕ್ಕೊಳ್ಳಿ. ಆಮೇಲೆ ಇದು ಸಾಂಬಾರು ಕುದಿಯೋ ಟೈಮಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕಬೇಕು. ಬೇಳೆ ಸಾಂಬಾರಿಗೆ, ಸೊಪ್ಪಿನ ಸಾಂಬಾರಿಗೆ ಹುಣ್ಸೆಹಣ್ಣು ಹಾಕಲೇಬೇಕು. ನೀವು ಟೊಮಾಟೊ ಎಷ್ಟೇ ಹಾಕಿದ್ರೂ ಸ್ವಲ್ಪ ಹುಣ್ಸೆಹಣ್ಣು ಹಾಕಿಲ್ಲ ಅಂದರೆ ಆ ರುಚಿ ಬರೋಲ್ಲ ಸಾಂಬಾರಿಗೆ. ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣಿನ ನೀರು ಕೂಡ ಹಾಕಿದ್ದೀನಿ. ಅಂದರೆ ಹುಣ್ಸೆಹಣ್ಣು ಕಿವುಚಿಟ್ಕೊಂಡಿರೋ ನೀರು
ಸ್ವಲ್ಪ ಹಾಕ್ಕೊಂಡೆ. ಒಗ್ಗರಣೆಗೇನಿಲ್ಲ, ತುಂಬ ಸಿಂಪಲ್ಲು. ಸಾಸಿವೆ, ಹಿಂಗು ಕೂಡ ಹಾಕ್ತಾರೆ. ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಹಾಗಾಗಿ ಹಿಂಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ. ಸಾಸಿವೆ, ಬೆಳ್ಳುಳ್ಳಿ, ಕೆಂಪಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು ಸಾಂಬಾರು. ಇಷ್ಟು ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಸಾಂಬಾರು ಚೆನ್ನಾಗಿ ಕುದ್ದಿದ ತಕ್ಷಣ ಒಗ್ಗರಣೆ ಹಾಕಿ ಕೊತ್ತಂಬರಿ ಹಾಕಿ ಮುಚ್ಚಿಟ್ಬಿಟ್ರೆ ಸಾಂಬಾರು ರೆಡಿ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ತಿಂದು ನೋಡಿ ಈ ಸಾಂಬಾರು ಹೇಗಿರುತ್ತೆ ಅಂತ. ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಾಗತ್ತಾ ಬೇಳೆ ಸಾಂಬಾರು ಅಂತ. ಅಷ್ಟು ಚೆನ್ನಾಗಾಗತ್ತೆ. ಈ ಸಾಂಬಾರು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಮತ್ತೊಮ್ಮೆ ಮತ್ತೊಂದು ಬ್ಲಾಗಲ್ಲಿ ಮತ್ತೊಂದು ಸತಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.